ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇಂದು ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತನಾಡೋಣ. ನೀವೆಲ್ಲರೂ ನಿಮ್ಮನ್ನ ನೀವು ಸಿಕ್ಕಾಪಟ್ಟೆ ಮಾಡ್ರನ್, ಸಿವಿಲೈಸ್ಡ್ ಅಂತ ಅನ್ಕೊಂಡಿದ್ರ ಅಲ್ವಾ? IT ಕಂಪನಿಯಲ್ಲಿ ಕೆಲಸ, ವೀಕೆಂಡ್ ಬಂದ್ರೆ ಪಬ್, ಲೇಟೆಸ್ಟ್ ವೆಸ್ಟರ್ನ್ ಟ್ರೆಂಡ್ಸ್ ಫಾಲೋ ಮಾಡೋದು, ಇದೇ ತಾನೇ ನಮ್ಮ ಲೈಫ್ ಸ್ಟೈಲ್. ಆದ್ರೆ ಒಂದು ಬಿಟರ್ ಟ್ರೂತ್ ಅಂದ್ರೆ ಕಹಿ ಸತ್ಯ ಹೇಳ, ನಾವೆಲ್ಲರೂ ಬರೀ ಬ್ರೈನ್ ವಾಶ್ ಆದ ನಾಗರಿಕ ವಿದೂಷಕರು ಅಷ್ಟೇ. ಹೌದು, ನಗ್ನ ಸತ್ಯ ಇದು. ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದ್ರು, ಆದ್ರೆ ಅವರ ಮೆಂಟಾಲಿಟಿನ ನಮ್ಮ ತಲೆಯಲ್ಲೇ ಫಿಕ್ಸ್ ಮಾಡಿ ಹೋದ್ರು. ನೂರಾರು ವರ್ಷಗಳ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜರು ಮಾಡ್ತಿದ್ದನ್ನೆಲ್ಲ ಅನ್ಹೈಜೆನಿಕ್, ಕೊಳಕು, ಅನಾಗರಿಕ ಅಂತ ಹೇಳಿ ನಮ್ಮ ಕೈ ಬಿಡಿಸಿದ್ರು. ನಾವು ಕೂಡ ಅಯ್ಯೋ ವೆಸ್ಟರ್ನ್ ಜನ ಏನ್ ಅನ್ಕೊಳ್ತಾರೋ ಅಂತ ನಾಚಿಕೆ ಪಟ್ಟು ನಮ್ಮ ಬೇರುಗಳನ್ನೇ ಕತ್ತರಿಸಿಕೊಂಡ್ವು. ಆದ್ರೆ ಇವತ್ತು ಅದೇ ವೆಸ್ಟರ್ನ್ ಕಾರ್ಪೊರೇಟ್ ಕಂಪನಿಗಳು ನಮ್ಮ ಹಳೆ ಲೈಫ್ ಸ್ಟೈಲ್ ಅನ್ನೇ ಕದ್ದು ಅದಕ್ಕೊಂದು ಇಂಗ್ಲಿಷ್ ಲೇಬಲ್ ಅನ್ನ ಅಂಟಿಸಿ ನಮಗೆ 10 ಪಟ್ಟು ರೇಟ್ ನಲ್ಲಿ ಮಾರ್ತಾ ಇದ್ದಾರೆ. ನಾವು ಕಾರ್ಪೊರೇಟ್ ಜಾಹೀರಾತುಗಳಿಗೆ ಮರುಳಾಗಿ ಬೇರು ಕಳೆದುಕೊಂಡ ಮೂರ್ಖ ಜನಾಂಗ. ಇದು ಗ್ಲೋಬಲ್ ಬಂಡವಾಳಶಾಹಿಯ ಅತಿ ದೊಡ್ಡ ಬ್ಲಾಕ್ ಕಾಮಿಡಿ. ಬನ್ನಿ ಒಂದೊಂದಾಗಿ ಈ ವಿದೂಷಕ ನಾಟಕದ ಸೀನ್ ಗಳನ್ನ ರಿವೀಲ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೇನೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ದಿ ಫುಡ್ ಫ್ರಾಡ್, ಬೆಂಕಿಯ ಮಾಂಸದಿಂದ ಮೈಂಡ್ಫುಲ್ ಊಟದವರೆಗೆ. ಫಸ್ಟ್ ಊಟದ ವಿಚಾರಕ್ಕೆ ಬರೋಣ. ಹಳೆಯ ಕಾಲದಲ್ಲಿ ಕಾಡಿನಲ್ಲಿ ಅಥವಾ ಹೊಲದಲ್ಲಿ ನಮ್ಮ ಜನ ಮಾಂಸವನ್ನ ನೇರವಾಗಿ ಬೆಂಕಿಯಲ್ಲಿ ಹುರಿದು ತಿಂತಾ ಇದ್ರು. ಉಪ್ಪು ಖಾರ ಸವರಿ ಬೆಂಕಿಯಲ್ಲಿ ಬೇಯಿಸ್ತಾ ಇದ್ರೆ ಆ ಟೇಸ್ಟ್ ಬೇರೆನೇ ಲೆವೆಲ್. ಆದ್ರೆ ಬಿಳಿಯ ವ್ಯಕ್ತಿ ಬಂದು ಏನ್ ಹೇಳ್ದ, ಶಿಟ್ ಮ್ಯಾನ್, ದಿಸ್ ಇಸ್ ಸೋ ಅನ್ಹೈಜಿನಿಕ್, ನೀವು ಕಾಡು ಮನುಷ್ಯರು ಅಂತ ಹೇಳ್ದ. ನಾವು ನಮ್ಮ ಪದ್ಧತಿಯನ್ನ ಬಿಟ್ಟು ಸಿಟಿಗೆ ಬಂದು ನಾಗರಿಕರಾದ್ವಿ. ಈಗ ಏನಾಗ್ತಿದೆ ಗೊತ್ತಾ, ಅವನ್ನೇ ಇವತ್ತು KFC, ಮೆಕ್ಡೊನಾಲ್ಡ್ಸ್ ಅಂತ ದೊಡ್ಡ ದೊಡ್ಡ ಫ್ರಾಂಚೈಸಿಗಳನ್ನ ಓಪನ್ ಮಾಡಿದ್ದಾನೆ. ಅಲ್ಲಿ ಅವನು ಮಾಡ್ತಿರೋದೇನು, ಅದೇ ಬೆಂಕಿಯಲ್ಲಿ ಹುರಿದ ಕಾನ್ಸೆಪ್ಟ್ ಅನ್ನ ಬಾರ್ಬಿಕ್ಯೂ, ಸ್ಮೋಕಿ ಗ್ರಿಲ್ಡ್ ಅಂತ ಹೆಸರಿಟ್ಟು ಮಾಡ್ತಾ ಇದ್ದಾನೆ. ನಮ್ಮ ಹಳ್ಳಿಯ ಬೆಂಕಿಯ ಮಾಂಸ ಅವನಿಗೆ ಬಾರ್ಬಿಕ್ಯೂ ಆಯ್ತು. ನಾವಿಂದು ಅದೇ ವಸ್ತುವಿಗೆ ಮಾಲ್ಗಳಲ್ಲಿ ಸಾವಿರಾರು ರೂಪಾಯನ್ನ ಸುರಿತಾ ಇದೀವಿ. ಇನ್ನು ಮಣ್ಣಿನ ಪಾತ್ರೆ ನೆನಪಿದ್ಯಾ? ಹೊಲೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡೋದು ಹಳ್ಳಿಯವರ ಸ್ಟೈಲ್ ಅಂತ ಅಲ್ಯೂಮಿನಿಯಂ, ಟೆಫ್ಲಾನ್ ಪಾತ್ರೆಗಳನ್ನ ತಂದ್ವಿ. ಕ್ಯಾನ್ಸರ್ ಬರ್ಲಿ ಬಿಡಿ, ಆದ್ರೆ ಮಾಡ್ರನ್ ಆಗಿ ಕಾಣ್ಬೇಕು ತಾನೆ. ಆದ್ರೆ ಇವತ್ತಿನ ಕಾಮಿಡಿ ನೋಡಿ. ಮುಂಬೈ, ಡೆಲ್ಲಿಯ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ, ಉದಾಹರಣೆ ಪಾಟ್ ನಂತಹ ಹೋಟೆಲ್ಗಳು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆಯನ್ನ ಮಾಡೋದೇ ಒಂದು ಪ್ರೀಮಿಯಂ ಕಾನ್ಸೆಪ್ಟ್ ಅಂತ ಮಾಡ್ತಾ ಇದ್ದಾರೆ. ಟೆರಾಕೋಟಾ ಪಾತ್ರೆಗಳಲ್ಲಿ ಸರ್ವ್ ಮಾಡಿ ಟರ್ನಿಂಗ್ ಬ್ಯಾಕ್ ಟು ರೂಟ್ಸ್ ಅಂತ ಹೇಳಿ ಒಂದು ಊಟಕ್ಕೆ 2,000 ಬಿಲ್ ಅನ್ನ ಹಾಕ್ತಾರೆ. ಆಮೇಲೆ ನಮ್ಮ ಎಳ್ನೀರು, ರಸ್ತೆ ಬದಿಯಲ್ಲಿ ರೈತ ಎಳ್ನೀರನ್ನ ಮಾರ್ತಾ ಇದ್ರೆ ನಾವೇನ್ ಮಾಡಿದ್ವಿ, ಯಾಕ್ ಬ್ರೋ ಆ ಹಳೆ ಸ್ಟೈಲ್, ಲೆಟ್ಸ್ ಹ್ಯಾವ್ ಎ ಕೋಕ್, ಎ ದಿಲ್ ಮಂಗೆ ಮೋರ್ ಅಂತ ಪೆಪ್ಸಿ, ಕೋಕೋ ಕೋಲಾ ಕುಡಿಯೋದಕ್ಕೆ ಶುರು ಮಾಡಿದ್ವಿ. ಈಗ ಅದೇ ವೆಸ್ಟರ್ನ್ ಕಾರ್ಪೊರೇಟ್ ಕಂಪನಿಗಳಿಗೆ ಎಳನೀರಿನ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಇವತ್ತು ಭಾರತದ ಪ್ಯಾಕೇಜ್ಡ್ ಕೊಕೊನಟ್ ವಾಟರ್ ಮಾರ್ಕೆಟ್ ಕೋಟ್ಯಾಂತರ ರೂಪಾಯಿಯಾಗಿ ಬೆಳೀತಾ ಇದೆ. ನಮ್ಮದೇ ಎಳನೀರನ್ನ ಪ್ಲಾಸ್ಟಿಕ್ ಬಾಟಲ್, ಟಿನ್ ಡಬ್ಬಿಗಳಲ್ಲಿ ತುಂಬಿ ನ್ಯಾಚುರಲ್ ಹೈಡ್ರೇಷನ್ ಅಂತ ಮಾರ್ತಾ ಇದ್ದಾರೆ. ನಾವು ಅದನ್ನ ಸೂಪರ್ ಮಾರ್ಕೆಟ್ ನಲ್ಲಿ ಟ್ರಾಲಿಲಿ ಹಾಕೊಂಡು ಬರ್ತಾ ಇದೀವಿ. ಇನ್ನು ನೆಲದ ಮೇಲೆ ಕೂತು ಕೈಯಲ್ಲಿ ಊಟ ಮಾಡೋದು, ಸ್ಪೂನ್ ಫೋರ್ಕ್ ಇಲ್ಲದೆ ತಿಂದ್ರೆ ಇಂಡಿಯನ್ಸ್ ಆರ್ ಅನ್ಸಿವಿಲೈಸ್ಡ್ ಅಂತ ಕರೀತಾ ಇದ್ರು. ಈಗ ವಿದೇಶಿ ವಿಜ್ಞಾನಿಗಳು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಈಟಿಂಗ್ ವಿತ್ ಹ್ಯಾಂಡ್ಸ್ ಹೆಲ್ಪಿಂಗ್ ಮೇಂಟೈನಿಂಗ್ ಫುಡ್ ಪ್ರಪೋರ್ಷನ್ ಅಂಡ್ ಪ್ರೊಟೆಕ್ಟ್ಸ್ ಬ್ಲಡ್ ಫ್ಲೋರಾ ಅಂತ. ಹೌದು, ಕೈಯಲ್ಲಿ ತಿನ್ನೋದು ಈಗ ಅವರಿಗೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾ ಇದ್ದಾರೆ. ನೆಲದ ಮೇಲೆ ಚಕ್ಕಮುಕ್ಕಲ ಹಾಕಿ ಕೂತ್ಕೊಂಡ್ರೆ ಬೆನ್ನು ಮೂಳೆಗೆ ಒಳ್ಳೇದು, ಅದು ಸುಖಾಸನ ಅಂತ ಈಗ ವೆಸ್ಟರ್ನ್ ಜಗತ್ತಿಗೆ ಜ್ಞಾನೋದಯ ಆಗ್ತಾ ಇದೆ. ನಾವು ಮಾತ್ರ ಇನ್ನು ಡೈನಿಂಗ್ ಟೇಬಲ್ ಮೇಲೆ ಸ್ಪೂನ್ ಹಿಡ್ಕೊಂಡು ಪೇಚಾಡ್ತಾ ಇದೀವಿ. ಬಾತ್ರೂಮ್ ಬ್ಲಾಕ್ ಕಾಮಿಡಿ, ಉಪ್ಪು, ಇದ್ದಲು ಮತ್ತೆ ನೈರ್ಮಲ್ಯ. ನಾವು ಹಲ್ಲು ಜೋಕೆ, ಆಲದ ಕಡ್ಡಿ, ಬೇವಿನ ಕಡ್ಡಿ, ಉಪ್ಪು, ಇದ್ದಿಲನ್ನ ಬಳಸ್ತಾ ಇದ್ವಿ. 1980ರ ದಶಕದ ಜಾಹೀರಾತುಗಳನ್ನ ತೆಗೆದು ನೋಡಿ. ಕೋಲ್ಗೇಟ್ ನವರು ತಮ್ಮ ಟಿವಿ ಆಡ್ ನಲ್ಲಿ ಹಲ್ಲು ಜೋಕೆ, ಇದ್ದಿಲನ್ನ ಬಳಸಿದ್ರೆ ಎನಾಮಲ್ ಹಾಳಾಗುತ್ತೆ, ಇದು ನಾನ್ಸೆನ್ಸ್ ಅಂತ ನಮ್ಮನ್ನ ಬೈತಾ ಇದ್ರು. ನಾವು ಹೌದೇನೋ ಅಂತ ಬೇವಿನ ಕಡ್ಡಿಯನ್ನ ಬಿಸಾಕಿ ಅವರ ಫ್ಲೋರೈಡ್ ತುಂಬಿದ ಬಿಳಿ ಪೇಸ್ಟ್ ಅನ್ನ ತಂದ್ವಿ. ಈಗ 20 ವರ್ಷದ ನಂತರ ಅವರೇ ಬಂದು ಹೇಳ್ತಾರೆ, ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ, ಇದ್ದಿಲಿದ್ಯಾ ಅಂತ. ಬರೀ ಇದ್ದಿಲು ಅಲ್ಲ, ಚಾರ್ಕೋಲ್ ಪೇಸ್ಟ್, ಚಾರ್ಕೋಲ್ ಫೇಸ್ ವಾಶ್, ಚಾರ್ಕೋಲ್ ಬರ್ಗರ್ ಎಲ್ಲದರಲ್ಲೂ ಇದ್ದಿಲನ್ನ ತುಂಬಿ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಡಬಲ್ ರೇಟ್ಗೆ ಮಾರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಬ್ರಷ್ ನ ಕೂದಲಿಗೂ ಬೇವಿನ ರಸವನ್ನ ಹಾಕ್ತಾ ಇದ್ದಾರಂತೆ. ಇದು ಕಾಮಿಡಿ ಅಂತ ಅನ್ಸುತ್ತೆ ಅಲ್ವಾ?
ಹಾಗೇನೆ ತಾಮ್ರದ ಬಿಂದಿಗೆ ನೀರು. ರಾತ್ರಿ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನ ಇಟ್ಟು ಬೆಳಗ್ಗೆ ಕುಡಿಯೋದು ನಮ್ಮ ಪದ್ಧತಿಯಾಗಿತ್ತು. ಅದು ಬ್ಯಾಕ್ಟೀರಿಯಾವನ್ನ ಸಾಯಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆದ್ರೆ ನಾವು ಪ್ಲಾಸ್ಟಿಕ್ ಬಾಟಲ್ಗೆ ಶಿಫ್ಟ್ ಆದ್ವಿ. ಈಗ ವೆಸ್ಟರ್ನ್ ಬ್ರಾಂಡ್ಗಳು ಅದನ್ನ ತಾಮ್ರ ಜೆಲ್ ಅಂತ ಹೇಳಿ ನೂರಾರು ಡಾಲರ್ಗೆ ಮಾರ್ತಾ ಇದ್ದಾರೆ. ಬಾಯಿಗೆ ಎಣ್ಣೆ ಹಾಕಿ ಮುಕ್ಕಳಿಸುವ ಆಯುರ್ವೇದದ ಗಂಡೂಷ ಪ್ರಕ್ರಿಯೆಯನ್ನ ಹಾಲಿವುಡ್ ಸೆಲೆಬ್ರಿಟಿಗಳು ಈಗ ಆಯಿಲ್ ಪುಲ್ಲಿಂಗ್ ಅಂತ ಟ್ರೆಂಡ್ ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಉದ್ವರ್ತನ ಅಥವಾ ಉಪ್ತಾನ್ ಇವತ್ತು ಕಾಮ, ಮಾಮಾ ಅರ್ತ್ ನಂತಹ ಬ್ರಾಂಡ್ಗಳ ಕೈಯಲ್ಲಿ ಬಾಡಿ ಪಾಲಿಶಿಂಗ್ ಸ್ಕ್ರಬ್ ಆಗಿ ಸಾವಿರಾರು ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ನೈಸರ್ಗಿಕ ಕಡಲೆ ಹಿಟ್ಟನ್ನ ಬಿಟ್ಟು ನಾವು ಕೆಮಿಕಲ್ ಸ್ಕ್ರಬ್ ಗಳಿಗೆ ದಾಸರಾಗ್ತಾ ಇದ್ದೀವಿ. ಫ್ಯಾಷನ್ ದರೋಡೆ, ಕದ್ದ ಮಾಲಿಗೆ, ಇಂಗ್ಲಿಷ್ ಲೇಬಲ್. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಅನ್ನ ನೋಡಿ ಇದು ಅಶ್ಲೀಲ, ಬಟ್ಟೆ ಹೊಲಿಯೋದಕ್ಕೆ ಬರಲ್ಲ ಅಂತ ರೇಗಿಸಿದ್ರು. ನಮ್ಮದು ಹವಾಮಾನಕ್ಕೆ ತಕ್ಕಂತಹ ನೈಸರ್ಗಿಕ ಗಾಳಿ ಆಡುವಂತಹ ಬಟ್ಟೆಗಳಾಗಿದ್ವು. ಈಗ ನಾವೇನೋ ಜೀನ್ಸ್, ಟೈಟ್ ಶರ್ಟ್ ಹಾಕೊಂಡು ಸೆಕೆಯಲ್ಲಿ ಬೇಯ್ತಾ ಇದ್ದೀವಿ. ಆದ್ರೆ ಇಂಟರ್ನ್ಯಾಷನಲ್ ಫ್ಯಾಷನ್ ಬ್ರ್ಯಾಂಡ್ಗಳು ನಮ್ಮ ಸಾಂಪ್ರದಾಯಿಕ ಬಟ್ಟೆಗಳನ್ನೇ ಕದ್ದು ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಕೇಳಿ. ಇತ್ತೀಚೆಗೆ ರಿಫಾರ್ಮೇಶನ್ ಅನ್ನೋ ಒಂದು ದೊಡ್ಡ ಅಮೆರಿಕನ್ ಬ್ರಾಂಡ್ ಒಂದು ಲೆಹೆಂಗಾ ಟಾಪ್ ಮತ್ತೆ ಕುತ್ತಿಗೆಗೆ ಹಾಕುವ ದುಪ್ಪಟ್ಟ ವಿನ್ಯಾಸವನ್ನ ಲಾಂಚ್ ಮಾಡಿ ಅದಕ್ಕೆ ಸ್ಕ್ಯಾಂಡಿನೇವಿಯನ್ ಸ್ಕಾರ್ಫ್ ಅಂತ ಹೆಸರಿಡ್ತು. ನಮ್ಮದು ದುಪ್ಪಟ್ಟ ಈಗ ಸ್ಕ್ಯಾಂಡಿನೇವಿಯನ್ ಸ್ಕಾರ್ಫ್ ಆಗಿ ಕಾಣ್ತಿದೆ ಅಂತೆ. ಇನ್ನು ಕಾಮಿಡಿ ಅಂತ ಅಂದ್ರೆ ಇಟಾಲಿಯನ್ ಲಕ್ಸುರಿ ಬ್ರ್ಯಾಂಡ್ ಪ್ರಾಡಾ ನಮ್ಮ ಮಹಾರಾಷ್ಟ್ರದ ಟ್ರೆಡಿಷನಲ್ ಕೊಲ್ಲಾಪುರಿ ಚಪ್ಪಲಿಯನ್ನೇ ಸೇಮ್ ಟು ಸೇಮ್ ಡಿಟ್ಟೋ ಕಾಪಿ ಮಾಡಿ ಮಿಲನ್ ಫ್ಯಾಷನ್ ವೀಕ್ ನಲ್ಲಿ ರಿಲೀಸ್ ಮಾಡಿದ್ರು. ಅದರ ರೇಟ್ ಎಷ್ಟು ಗೊತ್ತಾ? $930 ಅಂತಂದ್ರೆ ಸುಮಾರು 75,000 ರೂಪಾಯಿ. ಇಂಡಿಯನ್ಸ್ ಆನ್ಲೈನ್ ನಲ್ಲಿ ಉಗಿದ ಮೇಲೆ ಹೌದು ಇದು ಕೊಲ್ಲಾಪುರಿಯಿಂದ ಇನ್ಸ್ಪೈರ್ ಆಗಿದ್ದು ಅಂತ ಕ್ರೆಡಿಟ್ ಅನ್ನ ಕೊಟ್ರು. ನಮ್ಮ ಲಂಗ, ಲುಂಗಿ, ಧೋತಿ ಇವೆಲ್ಲವೂ ಸಹ ಇವತ್ತು ಮ್ಯಾಕ್ಸಿ ಸ್ಕರ್ಟ್, ಡ್ರೇಪ್ಡ್ ಪ್ಯಾಂಟ್ಸ್ ಅಂತ ಇಂಟರ್ನ್ಯಾಷನಲ್ ರ್ಯಾಂಪ್ ಮೇಲೆ ಮೆರಿತಾ ಇವೆ. ಆದ್ರೆ ನಮ್ಮೂರ ಮಾಲ್ನೊಳಗೆ ಧೋತಿ ಪಂಚೆ ಹಾಕೊಂಡು ಹೋದ್ರೆ ನಮಗೆ ಎಂಟ್ರಿನೇ ಇಲ್ಲ. ನಾವು ಎಂತ ವಿದೂಷಕರಲ್ವಾ? ವಿಲೇಜ್ ಟು ಗ್ಲೋಬಲ್ ಟ್ರೆಂಡ್. ಹಸುವಿನ ವೀರ್ಯದಿಂದ ಅಡಿಕೆ ಹಾಳೆಯವರೆಗೆ ಊಟ ಆಯ್ತು, ಬಟ್ಟೆ ಆಯ್ತು. ಈಗ ನಮ್ಮ ಹಳ್ಳಿಯ ಕಾನ್ಸೆಪ್ಟ್ ಗಳನ್ನ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ನೋಡಿ. ನಾವೆಲ್ಲರೂ ಊರಲ್ಲಿ ಹಳ್ಳಿ ಕಾರ್, ಗಿರ್, ಕಾಂಕ್ರೇಜ್ ಅಂತ ನಮ್ಮದೇ ನಾಟಿ ಹಸುಗಳನ್ನ ಸಾಕ್ತಾ ಇದ್ವಿ. ಆದ್ರೆ ವೈಟ್ ರೆವಲ್ಯೂಷನ್ ಹೆಸರಲ್ಲಿ ಬಿಳಿಯರು ನಮಗೆ HF ಮತ್ತೆ ಜರ್ಸಿ ಹಸುಗಳನ್ನ ಕೊಟ್ರು. ನಿಮ್ಮ ಹಸುಗಳು ವೇಸ್ಟ್ ಅಂತ ಹೇಳಿದ್ರು. ನಾವು ಕೂಡ ನಂಬಿದ್ವಿ. ಆದ್ರೆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಬ್ರೆಜಿಲ್ನವರು 1870ರಲ್ಲೇ ನಮ್ಮಿಂದ ಗಿರ್ ಹಸುಗಳನ್ನ ತಗೊಂಡು ಹೋದ್ರು. ಇವತ್ತಿನ ಐರನಿ ಏನಪ್ಪಾ ಅಂತಂದ್ರೆ ಇಂಡಿಯಾದಲ್ಲಿ ಗಿರ್ ಹಸುಗಳು 8ರಿಂದ 10 ಲೀಟರ್ ಹಾಲನ್ನ ಕೊಟ್ರೆ ಬ್ರೆಜಿಲ್ ನಲ್ಲಿ ಜೆನೆಟಿಕ್ ಡೆವಲಪ್ಮೆಂಟ್ ಮಾಡಿರೋ ನಮ್ಮದೇ ಗಿರ್ ಹಸುಗಳು ದಿನಕ್ಕೆ 30ರಿಂದ 40 ಲೀಟರ್, ಕೆಲವೊಮ್ಮೆ 60 ಲೀಟರ್ ಹಾಲನ್ನ ಕೊಡ್ತಾ ಇವೆ. ಭಾರತ ಸರ್ಕಾರ ಇವತ್ತು ನಮ್ಮದೇ ಗಿರ್ ಹಸುಗಳ ಬ್ರೀಡ್ ಡೆವಲಪ್ ಮಾಡೋದಕ್ಕೆ ಬ್ರೆಜಿಲ್ ನಿಂದ 40,000 ಬುಲ್ ಸೀಮೆನ್ ಡೋಸ್ ಗಳನ್ನ ಆಮದು ಮಾಡ್ತಾ ಇದೆ. ನಮ್ಮ ಚಿನ್ನನ ನಾವು ಮಣ್ಣು ಅಂತ ಅನ್ಕೊಂಡ್ವಿ. ಅವರು ಆ ಚಿನ್ನನ ಪಾಲಿಶ್ ಮಾಡಿ ನಮಗೆ ಮರಳಿ ಮಾರ್ತಾ ಇದ್ದಾರೆ. ಇನ್ನು ಊರಲ್ಲಿ ಸಿಗುವಂತಹ ಅಡಿಕೆ ಹಾಳೆ ತಟ್ಟೆ ನೆನಪಿದ್ಯಾ? ಊಟ ಮಾಡಿ ಕಸಕ್ಕೆ ಬಿಸಾಕ್ತಾ ಇದ್ವಿ. ಇವತ್ತು ಅಮೆರಿಕ ಮತ್ತೆ ಯುರೋಪ್ ನಲ್ಲಿ ಅದೊಂದು ಅಲ್ಟ್ರಾ ಪ್ರೀಮಿಯಂ ಲಕ್ಸುರಿ ಪ್ರಾಡಕ್ಟ್ ಆಗಿ ಬೆಳೀತಾ ಇದೆ. 100% ಆರ್ಗಾನಿಕ್, ಎಕೋ ಫ್ರೆಂಡ್ಲಿ, ಬಯೋಡಿಗ್ರೇಡೇಬಲ್ ಅಂತ ಲೇಬಲ್ ಅನ್ನ ಹಚ್ಚಿ ಅಮೆರಿಕಾದಲ್ಲಿ 25 ತಟ್ಟೆಗೆ $20 ಅಂತಂದ್ರೆ $1,600 ಕೊಟ್ಟು ಮಾರ್ತಾ ಇದ್ದಾರೆ. US ನ ಬಹುಪಾಲು ಅಡಿಕೆ ತಟ್ಟೆಗಳು ನಮ್ಮ ಇಂಡಿಯಾದಿಂದಾನೇ ಎಕ್ಸ್ಪೋರ್ಟ್ ಆಗ್ತಾ ಇವೆ. ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ನಮ್ಮ ಹಳ್ಳಿಯಲ್ಲಿ ಹೇಗಿತ್ತು ಲೈಫ್? ವೀಳ್ಯದೆಲೆ ಬಳ್ಳಿ ನೆಡ್ತಾ ಇದ್ವಿ. ಆ ಎಲೆ ತಿನ್ನೋದಕ್ಕೆ ಮೇಕೆ ಸಾಕ್ತಾ ಇದ್ವಿ. ಮೇಕೆ ಹಿಕ್ಕಿಗಳನ್ನ ಹಾಕಿ ಕಾಡು ತೋಟವನ್ನ ಬೆಳೆಸ್ತಾ ಇದ್ವಿ. ಅದ್ರಲ್ಲಿ ನಾಟಿ ಕೋಳಿಯನ್ನ ಬಿಡ್ತಾ ಇದ್ವಿ. ಬೆಳೆದದ್ದನ್ನ ದೇವಸ್ಥಾನಕ್ಕೆ, ಸಮುದಾಯಕ್ಕೆ ಹಂಚ್ತಾ ಇದ್ವಿ. ಹಬ್ಬ ಹರಿದಿನ ಬಂತು ಅಂತ ಅಂದ್ರೆ ಸಂಬಂಧಿಕರನ್ನ ಕರೆದು ಕೂತು ಮಾತಾಡ್ತಾ ಇದ್ವಿ. ಆ ಸಂಬಂಧದ ಕುರಿತಾಗಿ ಮತ್ತೆ ವೀಳ್ಯದೆಲೆನ ಕೊಡ್ತಾ ಇದ್ವಿ. ಅದೊಂದು ಸಸ್ಟೈನಬಲ್ ಎಕೋ ಸಿಸ್ಟಮ್ ಆಗಿತ್ತು. ಆದ್ರೆ ನಾವೇನ್ ಮಾಡಿದ್ವಿ? ಆ ಕಾರ್ಪೊರೇಟ್ ಜಾಹೀರಾತುಗಳನ್ನ ನಂಬಿ ಇದೆಲ್ಲ ಓಲ್ಡ್ ಫ್ಯಾಷನ್, ಬಡತನದ ಸಂಕೇತ ಅಂತ ಸಿಟಿಗೆ ಓಡಿ ಬಂದ್ವಿ. ಈಗ ಸಿಟಿಯಲ್ಲಿ ಏನಾಗ್ತಾ ಇದೆ? ನಮ್ಮ ಲೈಫ್ ಬರೀ ವಂಚನೆ, ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ ಅನ್ನುವಂತಹ ವಿಷಪೂರಿತ ಗ್ಯಾಮ್ಲಿಂಗ್ ಆಗಿ ಆಗೋಗಿದೆ. ಈ ಕಾಂಕ್ರೀಟ್ ಕಾಡಿನಲ್ಲಿ ಸ್ಟ್ರೆಸ್, ಡಿಪ್ರೆಷನ್, ಅದಕ್ಕೆ ಪರಿಹಾರ ಹುಡುಕೋದು ರೂರಲ್ ಟೂರಿಸಂ ಅಂತೆಲ್ಲ ಟೂರ್ ಪ್ಯಾಕೇಜ್ ಅನ್ನ ತಗೊಂಡು ವೀಕೆಂಡ್ ನಲ್ಲಿ ಮತ್ತೆ ಹಳ್ಳಿಗೆ ಹೋಗಿ ಯಾವುದೋ ಒಂದು ಮಣ್ಣಿನ ಗುಡಿಸಲಲ್ಲಿ ಮಲಗೋದಕ್ಕೆ ಸಾವಿರಾರು ರೂಪಾಯನ್ನ ಕಟ್ತೀವಿ. ಇದು ಕರ್ಮ ಅಲ್ಲದೆ ಮತ್ತೇನು? ಕಾಡಿಂದ ಜಿಮ್ಗೆ, ಜಿಮ್ನಿಂದ ಮತ್ತೆ ಫಾರೆಸ್ಟ್ ಬಾತಿಂಗ್ಗೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಹೆಲ್ತ್ ಅಂಡ್ ವೆಲ್ನೆಸ್.
ನಮ್ಮ ಜನ ಬರಿಗಾಲಿನಲ್ಲಿ ನಡೀತಾ ಇದ್ರೆ ಅದು ದಾರಿದ್ರ್ಯ ಅಂತ ಕರೆದ್ರು. ನಾವೆಲ್ಲ ನೈಕಿ ಪೂಮಾ ಶೂಸ್ ಅನ್ನ ಹಾಕೊಂಡ್ವಿ. ಈಗ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಬರಿಗಾಲಲ್ಲಿ ಮಣ್ಣಿನ ಮೇಲೆ ನಡೆಯೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ಇದನ್ನ ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ ಕರೀತಾರೆ ಅಂತ ಬುಕ್ ಅನ್ನ ಬರೆದಿದ್ದಾರೆ. ಹಾಗೆ ಮುಂಚೆ ಕಾಡಿನ ಪಕ್ಕ ಪ್ರಕೃತಿ ಮಧ್ಯೆ ಬದುಕ್ತಾ ಇದ್ದಂತಹ ನಮಗೆ ಕಾಡು ಬೇಡ ಆಯ್ತು. ಸಿಟಿಯಲ್ಲಿ AC ರೂಮ್ನೊಳಗೆ ಟ್ರೆಡ್ಮಿಲ್ ಓಡ್ತಿದ್ವಿ. ಈಗ ಹೊಸ ಟ್ರೆಂಡ್ ಏನಪ್ಪಾ ಅಂತಂದ್ರೆ ಫಾರೆಸ್ಟ್ ಬಾತಿಂಗ್. ಜಪಾನ್ನಲ್ಲಿ ಶುರುವಾದ ಶಿನ್ರಿನ್ ಯೋಕು ಕಾನ್ಸೆಪ್ಟ್ ಇದು. ಅಂದ್ರೆ ಕಾಡಿಗೆ ಹೋಗಿ ಮರ ಗಿಡಗಳ ಮಧ್ಯೆ ಸುಮ್ಮನೆ ಉಸಿರಾಡ್ತಾ ನಡೆಯೋದು. ಇದು ಭಾರತಕ್ಕೂ ಕೂಡ ಬಂದಿದೆ. ಡೆಹ್ರಾಡೂನ್, ರಿಷಿಕೇಶ್, ಹೈದರಾಬಾದ್ ನಲ್ಲಿ IT ಕಂಪನಿಯವರು ವೀಕೆಂಡ್ ರಿಟ್ರೀಟ್ ಅಂತ ಹೋಗಿ ಗೈಡ್ ನ ಜೊತೆ ಕಾಡಲ್ಲಿ ನಡೆಯೋದಕ್ಕೆ 20,000ದಿಂದ 25,000 ರೂಪಾಯಿಗಳನ್ನ ಕೊಡ್ತಾರೆ. ಫ್ರೀ ಆಗಿ ಸಿಗ್ತಿದ್ದಂತಹ ಗಾಳಿಗೆ, ಪ್ರಕೃತಿಗೆ ಈಗ ಎಮೋಷನಲ್ ಮಾರ್ಕೆಟಿಂಗ್. ನಾವು ಯೋಗ ಬಿಟ್ವಿ, ಅವರು ಮೈಂಡ್ಫುಲ್ ಇಂಟರ್ವೆನ್ಷನ್ ಅಂತ ಅಂದ್ರು. ನಾವು ಕಷಾಯ ಬಿಟ್ವಿ, ಅವರು ಹರ್ಬಲ್ ಇನ್ಫ್ಯೂಷನ್ ಅಂತ ಕರೆದ್ರು. ಕಹಿ ಸತ್ಯ ಏನಪ್ಪಾ ಅಂತಂದ್ರೆ ನಾವು ನಾಗರಿಕತೆಯ ವೇಷದಲ್ಲಿ ನಿರಂತರವಾಗಿ ಅದೇ ತಪ್ಪನ್ನ ಮಾಡ್ತಾ ಇದ್ದೀವಿ. ನಮ್ಮ ಬದುಕನ್ನ ನಾವೇ ಕೀಳಾಗಿ ಕಂಡು ವೆಸ್ಟರ್ನ್ ಲೇಬಲ್ ಅಂಟಿಸಿದ್ರೆ ಮಾತ್ರ ಅದನ್ನ ಪ್ರೀಮಿಯಂ ಅಂತ ಒಪ್ಪಿಕೊಳ್ಳುವಂತಹ ಸಿವಿಲೈಸ್ಡ್ ಕ್ಲೋನ್ಸ್ಗಳು ನಾವೆಲ್ಲ. ಸಂಪ್ರದಾಯದ ಹಿಂದಿರುವಂತಹ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ. ಅದರ ವ್ಯಾಲ್ಯೂ ನಾವೇ ರಕ್ಷಿಸಿಲ್ಲ ಅಂತಂದ್ರೆ ನಾಳೆ ನಮ್ಮ ಉಸಿರಾಟದ ವಿಧಾನವಾದಂತಹ ಪ್ರಾಣಾಯಾಮವನ್ನ ಅಮೆರಿಕಾದವರು ಆಕ್ಸಿಜನ್ ಆಪ್ಟಿಮೈಸೇಷನ್ ಟೆಕ್ನಿಕ್ ಅಂತ ಪೇಟೆಂಟ್ ಅನ್ನ ತಗೊಂಡು ನಮಗೆ ಆಪ್ ಮುಖಾಂತರ ಸಬ್ಸ್ಕ್ರಿಪ್ಷನ್ ಮಾಡಿದ್ರು ಆಶ್ಚರ್ಯ ಅಂತ ಅನ್ಸಲ್ಲ. ಸೊ ಸ್ಟೇ ವೋಕ್, ನಿಮ್ಮ ರೂಟ್ಸ್ ನ ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.